ಎಲ್ರಿಗೂ ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ಆದಾನ್ಯ ಬಸ್ತಿ ಓರಿನಲ್ಲಿ ಬ್ಲಡ್ ಲೈನಲ್ಲಿ ಒಂದು ಒಳ್ಳೆ ಟಾಪ್ ಕರು ಭರತ್ ಅವರು ನಿಜ. ಈ ಏಜಲ್ಲಿ ಅತಿ ಬೆಳವಣಿಗೆ ಅತಿ ಶುದ್ಧವಾದಂಥ ಕರು ಇವತ್ತಿಗೆ ಮಟ್ಟಿಗೆ ತರಿಸ್ಕರು. ಇದು KNS ಲೆವೆಟ್ ಅಂತ ಇವರೇ ಸಿತೀಸ್ ಅವರೇ ತೊಗೊಂಡಿದ್ದು. ಅವ್ರೇನೋ ತುಂಬ ಚಿಕ್ಕ ವಯಸ್ಸಿಂದ ಇದನ್ನು ತುಂಬ ಇಷ್ಟಪಡ್ತಾಯಿದ್ರು, ನಾನು ತೊಗೊಳ್ಳೇಬೇಕು ಅಂತ. ಅವರು ನೋಡಿದ್ರೆ ಭರತ್ ನೋಡಿದ್ರೆ ಇಲ್ಲ ನಾನು ಕೊಡಲ್ಲ, ಇವತ್ತಿಗೆ ಈ ಮಟ್ಟಕ್ಕೆ ಒಂದು ದೊಡ್ಡ ಲೈನು ದೊಡ್ಡ ಮೂಳೆ ದನ ಹುಟ್ಟೋದು ಕಷ್ಟ, ಹುಟ್ಟಿತ್ತು ಅವ್ರ ಮನೇಲಿ. ಅದರಿಂದ ಅವ್ರು ಕೊಡೋದೇ ಇಲ್ಲ ನಾನು ಅಂತ ಕೂತಿದ್ರು. ತುಂಬ ಜನ ಹೋಗಿ ಕೇಳಿದ್ರು ಕೊಡಲ್ಲ ಅಂತ ಕೂತಿದ್ರು. ಇವರು ನನಗಿಲ್ಲ ಬೇಕೇ ಬೇಕು ಅಂತ ಹಠ ಮಾಡಿದ್ದಕ್ಕೆ ಇರಲಿ ನೋಡೋಣ ಕೇಳೋಣ ಅಂತ ಹೋದಾಗ ಅವ್ರಿಗೂ ಕೊಡೋದೇ ಇಲ್ಲ ಅಂದರು ನೆನ್ನೆನೋ. ಆಮೇಲೆ ತುಂಬ ಏನೋ ರಿಕ್ವೆಸ್ಟ್ ಮಾಡಿ ಕೊಡಿ, ಅವರು ಸಾಕ್ತಾರೆ, ನೀವು ಸಾಕಿ ಕಾಯಿಸ್ಕೊಳ್ಕೊಂಡಿದ್ದೀರಾ, ಮುಂದಿನ ಮನೇಲಿ ಅವರು ಕಾಯಿಸ್ಕೊಳ್ಕೊಳ್ಳಿ ಅಂದ್ಬಿಟ್ಟು ಕೇಳಿದ್ವಿ. ಆದರೂ ಆಗಲ್ಲ ಅಂದರು. ಆಮೇಲೆ ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಯ್ತಣ್ಣ ಕೊಡ್ತೀನಿ, ಸಾಕಲಿ ಚೆನ್ನಾಗಿರಲಿ ಎಲ್ಲೋ ಅಂತಂದರು. ಅದರಿಂದ ಇದನ್ನು ಇಟ್ಕೊಂಬಂದ್ವಿ. ಕ್ಷಿತಿಜ್ ಅವರೇ, ಒಂದೆರಡು ಮಾತು ತಮ್ಮ ಬಾಯಲ್ಲಿ ಕೇಳಬೇಕು. ಈ ಖರ್ಚು ನಿಮ್ಗೆ ಏನಕ್ಕೆ ಇಷ್ಟ ಆಯಿತು? ಚಿಕ್ಕವರಿಂದ ತೊಗೊಬೇಕು ಅಂತ ಅಂತಿದ್ರು ಅಂತ ಹೇಳಿದ್ರು ರಾಜಣ್ಣವರು. ಏನಕ್ಕೆ ಇಷ್ಟ ಆಯಿತು? ಉದ್ದಾಪನ, ದಪ್ಪಮೂಳೆ, ಎರಡೇ ರೇಖಾಗಿರ್ಬೋದು, ಓರಿ ಥರ ಇಂಥ ಕಟ್ಸ್ ನಾನು ನೋಡಿಲ್ಲ ಇಲ್ಲಿವರೆಗೂ. ಅದಕ್ಕೆ ಭಾಳ ಇಷ್ಟಪಟ್ಟೆ ಬೇಕಲ್ಲ ತಂದು. ರಾಜಣ್ಣವರೇ, ಇದ್ರ ಬೆಲೆ ಬಗ್ಗೆ ತಿಳ್ಕೊಬೋದಾ? ಸರ್, ಬೆಲೆ ವಿಚಾರ ಬೇಡ, ಯಾಕಂದರೆ ಅವರು ಆಸೆ ಪಟ್ಟು ತೊಗೊಂಡಿದ್ದಾರೆ. ಅವರೇನು ವ್ಯಾಪಾರಕ್ಕಂತ ತೊಗೊಂಡಿಲ್ಲ, ಅವರು ಖುಷಿಗೆ ಸಾಕಬೇಕು ಅಂತ ತೊಗೊಂಡಿದ್ದಾರೆ. ಅದು ದುಡ್ಡಿನ ವಿಚಾರ ಬೇಡ, ಯಾಕಂದರೆ ಇದಕ್ಕೆ ಬೆಲೆ ಕಟ್ಟಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇಲ್ಲೇ ಇರಬೇಕು ಅಂತಲೇ ತಂದಿದ್ದಾರೆ. ನಾವೇ ಕರು ಹಾಕ್ಸ್ಬೇಕು ಅಂತ ತಂದಿದ್ದಾರೆ. ಬೆಲೆ ವಿಚಾರ ಅನ್ನೋದು ಬಿಟ್ಟರೆ ಇದ್ರ ಮುಂದೆ ಪ್ರೀತಿ ಮುಂದೆ ಬೆಲೆ ವಿಚಾರ ಅಲ್ಲ, ಹಂಗಾಗಿ ಬೆಲೆ ಬೇಡ. ಕ್ಷಿತಿಜ್ ಅವರೇ, ನಿಮಗೆ ಕಟ್ಸ್ಕೊಂಡ ತಗೊಂಬರೋಕ್ಕೆ ಯಾರ್ಯಾರು ಕಾರಣ ಕಟ್ತರು? ಅಂದರೆ ಯಾರು ಕರ್ಕೊಂಡು ಹೋಗಿದ್ದು ನಿಮಗೆ ಕಟ್ಸ್ ತೋರಿಸಿದ್ದು ಯಾರು? ಯಾರ ಸಹಾಯದಿಂದ ನೀವು ಹಾಕೊಂಡ್ಬಂದಿದ್ದೀರ? ನಾನು ಈ ಕಟ್ಸ್ ತಂದಬೇಕಾದಾಗ ಅನಿಲಣ್ಣ, ನಮ್ಮ ತೇಜು ಅಣ್ಣ, ರಾಜಣ್ಣ ಮತ್ತು ಅವರೆಲ್ಲ ಹೋಗಿದ್ವಿ ಈ ಕಟ್ಸ್ ನೋಡೋಕ್ಕೆ ಅಂತ. ಒಂದು ನೋಡ್ಬಿಟ್ಟು ಅಷ್ಟಿಲ್ಲಿ ಓಡಾಡ್ಕೊಂಡು ಇದು ತುಂಬ ಇಷ್ಟ ಆಯಿತು ಅವತ್ತು. ಅನಿಲಣ್ಣವರೇ, ಹೇಳಿ, ಈ ಕಟ್ಸ್ನ ಯಾವ್ದು ರೀತಿ ಕೊಡ್ಸಿರಿ ಕ್ಷಿತಿಜ್ ಅವ್ರಿಗೆ? ಈಗ ಆ ಥರ ಏನಿಲ್ಲ. ಈಗ 8 ತಿಂಗಳು ಮುಂಚೆ ಒಂದು ಸತಿ ಹೋಗಿದ್ವಿ ಕರುನಲ್ಲಿ ಇರಬೇಕಾದ್ರೆ. ಅವಾಗ ಅವರು ತುಂಬ ಆಸೆಪಟ್ಟು ಸಾಕಿದ್ರು. ಆವಾಗ ಆಗಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಏನೇ ಹಿಂಸೆ ಮಾಡಿದ್ರು, ಕೊಡಲಿಲ್ಲ. ಇವಾಗ ಹೋದಾಗಲೂ ರಿಕ್ವೆಸ್ಟ್ ಮಾಡಿದೆ ತುಂಬ. ಅವ್ರು ಆದರೂ ಸುಮಾರು ಹೊತ್ತು ಬೇಡ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಲೇ ಇದ್ದರು. ಕೊನೆಗೆ ಪಾಪ ರಿಕ್ವೆಸ್ಟ್ ಮಾಡಾದ್ಮೇಲೆ ಅವ್ನಿಗೆ ಆಸೆ ಪಟ್ಟಿದ್ದಾನೆ ಅನ್ನೋ ಉದ್ದೇಶಕ್ಕೆ ಇವತ್ತು ಬಂದಿದ್ದಾನೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಇದು ಮಾಡಿಬಿಟ್ಟು ಅವ್ರ ಪಾಪ ಪ್ರೀತಿಯಿಂದಲೇ ಅವರು ಇದು ಮಾಡಿದರು. ಎಲ್ಲ ಮನೆಯವರೆಲ್ಲ ಅವ್ರ ತಂದೆ ತಾಯಿ ಇರ್ಬೋದು, ಅವ್ರ ಬ್ರದರ್ ಇರ್ಬೋದು, ಎಲ್ಲ ಒಪ್ಕೊಂಡು ಆಯಿತು ಸರ್ ಅಂತ ಹೇಳ್ಬಿಟ್ಟು ಕೊನೆಗೆ ಇದು ಮಾಡಿ ಅನುಸರಿಸ್ಬಿಟ್ಟು ಅವರು ಏನು ಇದು ಮಾಡಲಿಲ್ಲ, ಪ್ರೀತಿಯಿಂದಲೇ ಕರು ಕೊಟ್ಟು ಇದು ಮಾಡಿ. ಇನ್ನು ಏಜ್ ಬಂದಿದ್ದಕ್ಕೆ ನಿಮ್ಮ ಬಂದು ಕೇಳಬೇಕು, ಎಷ್ಟು ಏಜ್? 1 ವರ್ಷ ಆಗಿದೆ. 1 ವರ್ಷ. ನವಂಬರ್ 21st ಬಂತು ಅಂದರೆ 2 ವರ್ಷ. 2 ವರ್ಷ ಆಗುತ್ತೆ. ಇನ್ನು ಕ್ರಾಸಿಂಗ್ ಬರೋಕ್ಕೆ ಅಂದರೆ ಇನ್ನೂ 1.5 year ಕ್ರಾಸಿಂಗ್ ಬರುತ್ತೆ. ನೀವು ಕ್ರಾಸಿಂಗ್ ಮಾಡಿಸೋದು ನಿಮ್ಮ ಮೇಲೆ ಡಿಪೆಂಡು. ಅಲ್ಲಾದಮೇಲೆ ಮಾಡ್ತೀರಾ, ಇಲ್ಲ 4 ತನಕ ತಡೀತೀರಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಇದನ್ನು ಬ್ರೀಡಿಂಗೋಸ್ಕರನೇ ಮಾಡ್ತೀರಾ ಇಲ್ಲ ಯಾವ್ದಾದ್ರು ಕೂಟಕ್ಕೆ ಅಂತ? ಇಲ್ಲ, ಬ್ರೀಡಿಂಗೋಸ್ಕರನೇ, ಪಕ್ಕ ಬ್ರೀಡಿಂಗ್ ಮಾಡಿ. ಇದಕ್ಕೆ ಯಾವ ಓರಿ ಸೆಲೆಕ್ಷನ್ ಮಾಡ್ತೀರಾ? ಇನ್ನೂ ಟೈಮ್ ಇದೆಯಲ್ಲ, ಅವತ್ತಿಗೆ ಯಾವ ಓರಿ ಬರುತ್ತೆ ಅಂತ ನೋಡೋಣ. ಬ್ಲಡ್ ಲೈನ್ ಅನ್ನೋದು ಇಷ್ಟ ಆಯ್ತಾ ನಿಮಗೆ? ಬಸ್ತಿ ಬ್ಲಡ್ ಲೈನ್ ಅಂದರೆ ತುಂಬ ಅದ್ರಲ್ಲೂ ಏಗ್ರಿವನ್ ಮಗಳಲ್ವಾ. ನಮಗೆ ಈ ಕಟ್ಸು ಸಿಗಬೇಕು ಅಂತಂತಂದರೆ ಮೇನ್ ನಮಗೆ ರಾಜಣ್ಣ, ತೇಜು ಅಣ್ಣ ಮತ್ತು ಅನಿಲಣ್ಣ ಅವ್ರು ಈ ಮೂರಿಲ್ಲ ಅಂದರೆ ನನಗೆ ಈ ಕಟ್ಸ್ ಸಿಗ್ತಾ ಇರಲಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡಿದ ಭರತ್ ಅವ್ರನ್ನ ಎಲ್ಲ ನೋಡಿದ್ರೆ ಅವರಿಂದನೇ ಈ ಕಟ್ಸ್ ಸಿಕ್ಕಿದ್ದು ನಮಗೆ. ಆ ಥರ ಏನಿಲ್ಲ, ಏನೋ ಅವ್ರು ಆಸೆ ಪಟ್ಟರು, ಜೊತೆಲಿದ್ದೀವಿ, ಒಬ್ಬರು ಸ್ನೇಹಿತರಿಗೆ ದನ ಕೊಡ್ಸೋದ್ರಲ್ಲಿ ಏನು ತಪ್ಪಿಲ್ಲ. ಅದೇನು ನಮ್ಮದು ಎಫರ್ಟ್ ಅಂತ ಏನು ಹೇಳೋಕ್ಕಾಗಲ್ಲ. ಅದನ್ನು ಒಂದು ಪ್ರೀತಿ ವಿಶ್ವಾಸಕ್ಕೆ ಹೋಗಿದ್ದೀವಿ, ಕೊಡ್ಸಿದ್ದೀವಿ. ಅದು ಬಿಟ್ಟರೆ ನಾವೇ ಕೊಡಿಸ್ತು ಅಂತ ನಿಜಕ್ಕೂ ಭರತ್ಗೆ ಹೇಳ್ಬೇಕಂದ್ರೆ ಇವನ ಮೇಲೆ ಅಭಿಮಾನಕ್ಕೆ ಕರು ಕೊಟ್ಟಿದ್ದು ಭರತ್. ನಾವು ಕೇಳಿರ್ಬೋದು, ರಿಕ್ವೆಸ್ಟ್ ಮಾಡಿರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಇವನಿಗೋಸ್ಕರನೇ ಮಾಡಿ ಕೊಟ್ರಲ್ಲ, ದೃಷ್ಟಿಯಿಂದಲೇ ಕೊಟ್ಟಿದ್ದು ಕರುನ. ಕ್ಷಿತಿಜ್ಗೋಸ್ಕರನೇ ಕರು ಕೊಟ್ಟಿದ್ದವ್ರು.